ನಮಸ್ಕಾರ ಸ್ನೇಹಿತರೆ. ಬುಲ್ಬುಲ್ ಚಿತ್ರದ ಸೈನ್ ರೀಕ್ರಿಯೇಟ್ ಮಾಡಿದ ರಕ್ಷಕ್ ರಮೋಲಾ ಮೆಚ್ಚುಗೆ ಪಡೆಯುತ್ತಿದ್ದಂತೆ ಕಣ್ಣೀರಿಟ್ಟ ನಟ. ಗುರು ಶಿಷ್ಯರು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ರಕ್ಷಕ್. ಹಿರಿಯ ನಟ ದಿವಂಗತ ಬುಲೆಟ್ ಪ್ರಕಾಶ್ ಅವರ ಪುತ್ರ. ತಂದೆ ಅಗಲದ ಮೇಲೆ ಯಾರ ಸಪೋರ್ಟ್ ಇಲ್ಲದೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಲು ಒದ್ದಾಡುತ್ತಿರುವ ರಕ್ಷಕ್ನ ಜನರು ಮೆಚ್ಚಿಕೊಳ್ತಿದ್ದಾರೆ. ಇದಕ್ಕೆ ಕಾರಣ ಆಗಿರುವುದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 1 ರಿಯಾಲಿಟಿ ಶೋ. ಅಷ್ಟೇ ಅಲ್ಲ, ರಕ್ಷಕ್ನಲ್ಲಿ ಇರುವ ರೊಮ್ಯಾಂಟಿಕ್ ಅಂಡ್ ಹಂಬಲ್ ಸೈಡ್ ನ ಹೊರತೆಗೆಯಲು ಸಹಾಯ ಮಾಡುತ್ತಿರುವುದು ಪಾರ್ಟ್ನರ್ ರಮೋಲಾ. ಮೊದಲ ವಾರದಲ್ಲಿ ರಕ್ಷಕ್ ಪಂಚ್ ಇಷ್ಟಪಟ್ಟ ಜನರಿಗೆ ಅವರ ನೋವು ಅರ್ಥವಾಗಿದೆ. ಈ ವಾರ ಯಾವುದಾದರೂ ಒಂದು ಸಿನಿಮಾದ ದೃಶ್ಯವನ್ನ ರೀಕ್ರಿಯೇಟ್ ಮಾಡಬೇಕು. ರಚಿತಾ ರಾಮ್ ದರ್ಶನ್ ನಟನೆಯ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನ ರಕ್ಷಕ್ ಮತ್ತು ರಮೋಲಾ ವೇದಿಕೆ ಮೇಲೆ ನಡೆಸುತ್ತಾರೆ. ಇದನ್ನು ನೋಡಿದ ರಚಿತಾ ಖುಷಿ ಆಗ್ತಾರೆ. ಅಷ್ಟೇ ಅಲ್ಲ, ಮನಸ್ಫೂರ್ತಿಯಾಗಿ ಖುಷಿ ಆಯ್ತು ನಿನ್ನ ನಟನೆ ನೋಡಿ ಎಂದು ರವಿಚಂದ್ರನ್ ಹೇಳ್ತಾರೆ. ಇದಕ್ಕೆ ಕೇಳಿ ರಕ್ಷಕ್ ಭಾವುಕರಾಗುತ್ತಾರೆ. ವೇದಿಕೆಯ ಪಕ್ಕದಲ್ಲಿ ನಿಂತು ಬಿಕ್ಕಿ ಬಿಕ್ಕಿ ಕಣ್ಣೀರಿಡುತ್ತಾರೆ. ಇದೇ ಅಬ್ಬಾಯಿ ನಾಯ್ಡು ಸ್ಟುಡಿಯೋಗೆ ನನ್ನ ಅಪ್ಪನ ಜೊತೆ ಬರ್ತಿದ್ದೆ. ಅವರು ನೆನಪಾದ್ರು. ಅವರು ಇನ್ನು ಸ್ವಲ್ಪ ದಿನ ಆದ್ರೂ ಇರ್ಬೇಕಿತ್ತು. ಅದನ್ನು ನಾನು ಮಿಸ್ ಮಾಡಿಕೊಳ್ತೇನೆ. ಎಲ್ರಿಗೂ ಅಪ್ಪ ಇದ್ದಾರೆ ಇವತ್ತು ಎಂದು ರಕ್ಷಕ್ ಬುಲೆಟ್ ಮಾತನಾಡಿದ್ದಾರೆ. ರಕ್ಷಕ್ ಕಣ್ಣೀರಿಡುವುದನ್ನ ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರು ಭಾವುಕರಾಗಿದ್ದಾರೆ. ಯಾರು ಎಷ್ಟೇ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ರು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಮಾತ್ರ ರಕ್ಷಕ್ಗೆ ಸಪೋರ್ಟ್ ಮಾಡ್ತೀವಿ. ಮಾತು ಹೊರಟು ಮನಸ್ಸು ಹೂತರ ಅನ್ನೋದಕ್ಕೆ ನೀನೇ ಸಾಕ್ಷಿ ರಕ್ಷಕ್. ನೀನು ಒಳ್ಳೆಯ ಸಿನಿಮಾ ಮಾಡಿ ದರ್ಶನ್ ಸರ್ ತರ ಆಗ್ಬೇಕು ಎಂದು ವೀಕ್ಷಕರು ಸಖತ್ ಪಾಸಿಟಿವ್ ಕಾಮೆಂಟ್ ಮಾಡಿದ್ದಾರೆ. ಸ್ನೇಹಿತರೆ, ರಕ್ಷಕ್ನ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.